ಜೈ ವಾಸವಿ, ಜೈ ಜೈ ವಾಸವಿ. ಸವಿಸ್ DIY ಚಾನಲ್ನ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತದ್ದೀರಾ? ಯೂಟ್ಯೂಬ್ನ ಟಚ್ ಮಾಡಿ, ಹಾಗೆ ಅಲ್ಲಿ ಸರ್ಚ್ ಅಲ್ಲಿ ಸವಿಸ್ DIY ಅಂತ ಟೈಪ್ ಮಾಡಿ. ಸ್ಟಾರ್ಟಿಂಗಲ್ಲೇ ಮೇಲೆ ಪಾಪಪ್ ಆಗುತ್ತೆ, ಅದನ್ನು ನೀವು ಟಚ್ ಮಾಡಿದ್ರೆ ನಮ್ಮ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ಚಾನಲ್ನ ಓಪನ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಅದು ಮರಿಬಾರ್ದು. ಯಾವುದಾದ್ರೂ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಹಾಯ್, ಹಲೋ, ನಮಸ್ತೆ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಸವಿಸ್ DIY ಡೂ ಇಟ್ ಯೋರ್ಸೆಲ್ಫ್. ನಾನು ನಿಮ್ಮ ಅಚ್ಚುಮೆಚ್ಚಿನ ಕನ್ನಡತಿ ಸಾವಿತ್ರಿ ಸದಾವರ್ತಿ. ಹೇಗಿದ್ರೆ ಎಲ್ರು? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ಸೂಪರ್ ಡೂಪರ್ ಸೂಪರ್ ಸೆವಿ ಉಪ್ಪರ್ ಇದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಯುಗಾದಿ ಎಂದರೆ ಯುಗದ ಹಾದಿ. ಇದು ಒಂದು ಹೊಸ ವರ್ಷ ಅಂತ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹೀಗೆ ನಡ್ಕೊಂಡು ಬಂದಿದೆ. ನ್ಯೂ ಇಯರ್ಗೆ ನಾವು ಯಾವ ತರ ಹೊಸ ಕ್ಯಾಲೆಂಡರ್ನ ಚೇಂಜ್ ಮಾಡ್ತೀವೋ, ಹಾಗೆ ಈ ಯುಗಾದಿಗೆ ಹೊಸ ಪಂಚಾಂಗನ ನಾವು ತಗೋತೀವಿ. ಆ ಪಂಚಾಂಗದಲ್ಲಿ ನಮಗೆ ವರ್ಷ ಪೂರ್ತಿ ಯಾವ್ಯಾವ ಗ್ರಹಗಳಿಗೆ ಹೇಗಿದೆ, ಯಾವ್ಯಾವ್ದು ಹೇಗಿದೆ ಅಂತ ಎಲ್ಲ ಆ ಪಂಚಾಂಗದಲ್ಲಿ ನಮಗೆ ತಿಳಿಯುತ್ತೆ. ಈ ಯುಗಾದಿಗೆ ನಾವು ಪಂಚಾಂಗದ ಪೂಜೆ ಕೂಡ ಮಾಡ್ತೀವಿ. ಹಾಗೆ ಸ್ನೇಹಿತರೆ, ಯುಗಾದಿ ಬಗ್ಗೆ ಒಂದಷ್ಟು ಪುಟ್ಟ ಮಾಹಿತಿ. ಹಾಗೆ ಯುಗಾದಿ ಹಬ್ಬಕ್ಕೆ ನಾವೇನ್ ಮಾಡ್ಕೋತೀವಿ? ಎಸ್, ಬೇವು ಬೆಲ್ಲ ಸವಿಯುವ ಹಬ್ಬ. ಇದು ಒಂದು ಸಿಹಿ ಮತ್ತೆ ಕಹಿ ಮಿಶ್ರಣವಾಗಿರುವಂತಹ ಹಬ್ಬ. ಈ ಹಬ್ಬಕ್ಕೆ ಬೇವು ಬೆಲ್ಲ ಮಾಡುವುದು ಸರ್ವೇ ಸಾಮಾನ್ಯ ಅಲ್ವಾ? ಸೊ ಒಂದೊಂದು ಕಡೆ ಒಂದೊಂದು ತರ ಬೇವು ಬೆಲ್ಲನ ಮಾಡ್ತಾರೆ. ನಾನು ನಿಮಗೆ ನಮ್ಮ ಉತ್ತರ ಕರ್ನಾಟಕ ಹಾಗೂ ನಮ್ಮ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಮಾಡುವಂತಹ ಬೇವು ಬೆಲ್ಲ ಯಾವ ಮೆಥಡ್ ಅಲ್ಲಿ ಮಾಡ್ತೀವಿ, ಇದು ಹೋಳಿಗೆಗೆ ಸಖತ್ ಕಾಂಬಿನೇಷನ್. ಹಾಗೆ ಕೂಡ ತಿನ್ನಬಹುದು. ನೋಡ್ತಾ ಇದ್ರೇನೆ ಮೌತ್ ವಾಟರಿಂಗ್. ಸೊ ಮಧ್ಯಾಹ್ನ ಬೇವು ಬೆಲ್ಲನ ಹೇಗೆ ಮಾಡೋದು, ಹಾಗೆ ಮಧ್ಯದಲ್ಲಿ ಯುಗಾದಿ ಹಬ್ಬ ಅಂದ್ರೆ ಏನು, ಯಾಕೆ ಈ ಹಬ್ಬನ ಆಚರಣೆ ಮಾಡ್ತೀವಿ, ಈ ಹಬ್ಬದ ಪುಟ್ಟ ಮಾಹಿತಿಯನ್ನು ನೋಡೋಣ ಬನ್ನಿ.
ಚೈತ್ರ ಮಾಸದ ಮೊದಲನೇ ದಿನವನ್ನು ಯುಗಾದಿ ಹಬ್ಬ ಎಂದು ನಾವು ಆಚರಣೆ ಮಾಡುತ್ತೇವೆ. ಬ್ರಹ್ಮದೇವನು ಯುಗಾದಿ ಹಬ್ಬದಂದು ಬ್ರಹ್ಮಾಂಡವನ್ನು ಸೃಷ್ಟಿಸಿದರು. ಆದುದರಿಂದ ಈ ಯುಗಾದಿ ಹಬ್ಬಕ್ಕೆ ಬ್ರಹ್ಮದೇವನನ್ನು ನಾವು ಪೂಜಿಸುತ್ತೇವೆ. ಹಾಗೆ ಯುಗಾದಿ ಹಬ್ಬದಂದು ನಾವು ಮಾಡುವ ಬೇವು ಬೆಲ್ಲಕ್ಕೆ 6 ಭಾವನಾತ್ಮಕ ಅಂಶಗಳೆಂದು ಖಾರ, ಉಪ್ಪು, ಹುಳಿ, ಸಿಹಿ ಮತ್ತು ಕಹಿ ಇಂಥವುಗಳನ್ನೆಲ್ಲ ಸೇರಿಸಿ ಬೇವು ಬೆಲ್ಲವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡುವ ಸಂಪ್ರದಾಯ ಇದೆ. ದೀಪಾವಳಿ ಹಬ್ಬಕ್ಕೆ ಹೇಗೆ ನಾವು ತಲೆಗೆ ಎಣ್ಣೆ ಸ್ನಾನವನ್ನು ಹಚ್ಚಿಕೊಂಡು ಸ್ನಾನ ಮಾಡುತ್ತೇವೋ ಹಾಗೆ ಈ ಯುಗಾದಿ ಹಬ್ಬಕ್ಕೂ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಂಜಾನೆ ಎದ್ದು ಸ್ನಾನವನ್ನು ಮಾಡುವ ಪದ್ಧತಿಯೂ ಕೂಡ ಇದೆ. ಇದೆಲ್ಲವೂ ಯುಗಾದಿ ಹಬ್ಬದ ಮಾಹಿತಿಗಳು. ಈಗ ನಾವು ಬೇವು ಬೆಲ್ಲವನ್ನು ಹೇಗೆ ಮಾಡೋದು ನೋಡೋಣವೇ? ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಬೇವು ಬೆಲ್ಲವನ್ನು ಎಲ್ಲರೂ ಸವಿದು ಈ ವರ್ಷ ನಮಗೆ ಸಂತೋಷಕರವಾಗಿರಲಿ ಅಂತಂದು ನಾನು ಆ ಭಗವಂತನಲ್ಲಿ ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇನೆ. ಇವತ್ತಿನ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ದಯವಿಟ್ಟು ಒಂದು ಸ್ಮಾಲ್ ಲೈಕ್ ಕೊಡಿ, ಹಾಗೆ ಇದನ್ನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.